ನೋಡಿ, ಅರಣ್ಯ ಇಲಾಖೆಯ ಶ್ರಮದ ಕೆಲಸ ಇಂದೂ ಸಹ ಮುಂದುವರೆದಿದೆ. ಹೌದು, ಇಂದು ಕೂಡ ಕಾಡಾನೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಸುಮಾರು 150ಕ್ಕೂ ಅಧಿಕ ಸಿಬ್ಬಂದಿ ಈ ಒಂದು ಕಾರ್ಯಾಚರಣೆಯಲ್ಲಿ ಶ್ರಮಿಸಿದ್ದಾರೆ. 6 ಕುಮ್ಕಿ ಆನೆಗಳನ್ನು ಬಳಸಿಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಮಾಡಿ ಮುಗಿಸಿದ್ದಾರೆ. 2 ದಿವಸದ ಹಿಂದೆ ಒಂದು ಕಾಡಾನೆಯನ್ನು ಹಿಡಿತಾರೆ, ಇವತ್ತು ಮತ್ತೊಂದು ಕಾಡಾನೆಯನ್ನು ಹಿಡಿದಿದ್ದಾರೆ. ಅತಿ ಬೇಗನೆ ಒಂದು ಕಾರ್ಯಾಚರಣೆಯು ಕೂಡ ಕಷ್ಟ ಆಗಿದ್ರು ಕೂಡ ಮಾಡಿ ಮುಗಿಸಿದ್ದಾರೆ ಅರಣ್ಯ ಇಲಾಖೆ. ದಿವಸದಿಂದ ದಿವಸಕ್ಕೆ ಆನೆ ಮಾನವ ಸಂಘರ್ಷ ಹೆಚ್ಚಾಗುತ್ತಿದೆ. ಅದೇ ರೀತಿ ಕೊಡಗಿಗೆ ಈಗ ರಾಮಲಿಂಗಾರೆಡ್ಡಿ ಅವರು ಅಂದರೆ ನೂತನ ಸಚಿವರು ಒಂದು ಎಂಟ್ರಿ ಸಹ ಕೊಡಲಿದ್ದಾರೆ, ಸಭೆಯನ್ನು ಸಹ ನಡೆಸಲಿದ್ದಾರೆ. ಒಂದು ಕಾಡನ್ನೇ ಸೆರೆ ಹಿಡಿಬೇಕು ಅಂದರೆ ಅದರ ಹಿಂದೆ ಬಹಳಷ್ಟು ಕೆಲಸಗಳು ಇರ್ತವೆ. ಅದೇ ರೀತಿ ಏನು ಶ್ರಮಿಸುವಂಥ ಒಂದು ಆನೆ ಕಾರ್ಯಪಡೆಯ ಜೊತೆಗೆ ETF ಸಿಬ್ಬಂದಿಗಳು ಏನಿರ್ತಾರೆ, ಆನೆ ಕಾರ್ಯಪಡೆ ಅಂತ ಏನು ಕರೀತಾರೆ, ಅವರು ಕೂಡ ಬಹಳನೇ ಕಷ್ಟಪಡ್ತಾರೆ. ಮತ್ತು ಟ್ರ್ಯಾಕರ್ಸ್ ಅಂತ ಇರ್ತಾರೆ, ಪ್ರತಿ ದಿವಸ ಎಲ್ಲೆಲ್ಲಿ ಆನೆಗಳಿದ್ದಾವೆ ಮೆಸೇಜ್ಗಳನ್ನ ಕೊಡ್ತಾರೆ. ಕಾಫಿ ತೋಟದವರೆಗೆ, ಕೂಲಿ ಕಾರ್ಮಿಕರಿಗೆ ಅವ್ರದ್ದು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಮತ್ತು ಆನೆ ಮಾವುತ ಕಬಡ್ಡಿ ಟೀಮ್, ಈ ರೀತಿಯ ಕಾರ್ಯಾಚರಣೆಗಳು ತುಂಬಾ ಕಷ್ಟ. ಆದರೂ ಕೂಡ ಇಲಾಖೆಗೆ ಪ್ರೆಷರ್ ಇದ್ದೇ ಇರುತ್ತೆ. ಕಾಫಿ ತೋಟಗಳಲ್ಲಿ ಕಾಡಿಂದ ನಾಡಿಗೆ ಬಂದ್ಬಿಡ್ತವೆ. ಕಾಫಿ ತೋಟ ಒಳ್ಳೆ ಸುರಕ್ಷಿತ ಪ್ರದೇಶ, ಒಂದು ಜಾಗ ಆನೆಗಳಿಗೆ ಬಿಡೋಕ್ಕೆ. ಸೊ ಹೀಗಾಗಿ ಕೆಲವೊಂದು ಆನೆಗಳು ಸಿಂಗಲ್ ಆಗಿ ಓಡಾಡ್ತವೆ, ಗ್ರೂಪಿಂದ ಬೇರ್ಪಟ್ಟಿರ್ತವೆ. ಇಂಥ ಆನೆಗಳು ಬಹಳನೇ ಡೇಂಜರಸ್ ಆಗಿರ್ತವೆ. ಯಾಕೆಂದರೆ ಅಲ್ಲಿ ಕೂಲಿ ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಿರ್ತಾರೆ. ಕೆಲವರಿಗೆ ಗೊತ್ತೇ ಇರೋದಿಲ್ಲ ಆನೆ ಇರುವಂಥ ಜಾಗ, ಇಮಿಡಿಯೇಟ್ ಅಲ್ಲಿ ಸಿಲುಕಿಕೊಳ್ತಾರೆ. ಸೊ ಈ ರೀತಿ ಎಲ್ಲ ಆಗುತ್ತೆ. ಲಾಸ್ಟ್ ವೀಕ್ ಕೂಡ ಅಷ್ಟೇ ಕೊಡಗು ಭಾಗದಲ್ಲಿ ಕೂಲಿ ಕಾರ್ಮಿಕ ಒಬ್ಬರು ಅಗ್ಲಿಕ್ಕೆ ಆಗ್ತಾರೆ, ಒಬ್ಬರು ಆಸ್ಪತ್ರೆಗೆ ಸೇರುತ್ತೆ, ಇಮಿಡಿಯೇಟ್ ಆರ್ಡರ್ ಆಗುತ್ತೆ. ಸೊ ಹೀಗಾಗಿ ಮೊನ್ನೆ ಒಂದು ಆನೆ ಹಿಡಿದಿದ್ರು, ಇವತ್ತು ಕೂಡ ಒಂದು ಆನೆನ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ. ಈ ಒಂದು ಕಾರ್ಯಾಚರಣೆ ಅಂತ ಬಂದರೆ ಸುಮಾರು ಸಿಬ್ಬಂದಿಗಳು ಇದರಲ್ಲಿ ಇರ್ತಾರೆ. ಕೆಲಸ ಮಾಡೋದು ಬಹಳನೇ ಕಷ್ಟದ ಕೆಲಸ ಆಗಿರುತ್ತೆ ಇದೆಲ್ಲವೂ ಕೂಡ. ಸುಮಾರು 150ಕ್ಕೂ ಅಧಿಕ ಸಿಬ್ಬಂದಿಗಳೇ ಅನ್ಬೋದು. ಯಾಕೆಂದರೆ ಟ್ರ್ಯಾಕಿಂಗಿಂದ ಹಿಡಿದು ಆನೆ ಜಾಡನ್ನು ಪತ್ತೆ ಹಚ್ಚುವುದು, ಡ್ರೋನ್ ಮೂಲಕ ಆನೆಗಳನ್ನು ನೋಡುವುದು, ಮತ್ತು ಕುಮ್ಕಿ ಆನೆಗಳು ಮತ್ತು ಕುಮ್ಕಿ ಆನೆಗಳ ಜೊತೆ ಇರುವಂಥವರು ಈ ರೀತಿ ಬೆಲ್ಟ್ ಹಾಕಬೇಕು, ಆನೆನ ಎಳ್ಕೊಂಬರಬೇಕು, ಹಗ್ಗ ಕಟ್ಟಬೇಕು. ಮತ್ತು ವೈಲ್ಡ್ ಲೈಫ್ ಡಾಕ್ಟರ್ಸ್ ಇರ್ತಾರೆ 2-3 ಜನ, ಮತ್ತು ಶಾರ್ಪ್ ಶೂಟರ್ ಇರ್ತಾರೆ. ಸೊ ಈ ತುಂಬ ಅಂದರೆ ತುಂಬಾ ಒಂದು ಆನೆ ಸೆರೆ ಹಿಡಿಬೇಕು ಅಂದರೆ ಅದರ ಹಿಂದೆ ಪರಿಶ್ರಮ ಅಂತೂ ತುಂಬಾ ಇದೆ. ಜನರು ಕೂಡ ತುಂಬಾ ಒಳಗೊಂಡಿರ್ತಾರೆ. ಅರಣ್ಯ ಇಲಾಖೆ ಒಂದು ಮಹತ್ವವಾದಂಥ ಒಂದು ಕಾರ್ಯಾಚರಣೆಗಳಲ್ಲಿ ಇದು ಕೂಡ ಒಂದು. ಸೊ ಇವತ್ತು ಕೂಡ ಕೊಡಗು ಭಾಗದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸಿದ್ದೆ ಅರಣ್ಯ ಇಲಾಖೆ. ಭಾಳನೇ ಕಷ್ಟ ಮತ್ತು ರೋಚಕ, ಒಂದು ಬಲಿಷ್ಠವಾದಂಥ ಕಾಡಾನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವೇ ಗಮನಿಸ್ತಾ ಇರುವ ಹಾಗೆ ಮೊನ್ನೆಗಿಂತ ಈ ಒಂದು ಕಾಡಾನೆ ಬಹಳಷ್ಟು ಬಲಿಷ್ಠವಾಗಿದೆ. ಮತ್ತು ಏಜ್ ನೋಡೋದಾದರೆ ಸುಮಾರು ಒಂದು 20-25 ವರ್ಷ ಅಂತಲೇ ಕಾಣಿಸ್ತಾ ಇದೆ. ಮತ್ತು ಈ ಒಂದು ಕಾಡಾನೆನ ಸ್ಥಳಾಂತರ ಮಾಡ್ತಾರೆ ಅಥವಾ ಕ್ಯಾಂಪ್ಗೆ ತೊಗೊಂಡೋಗಿ ಸಾಕ್ತಾರೆ, ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ. ಏನೇ ಹೇಳಿ ಈ ರೀತಿ ಕಾರ್ಯಾಚರಣೆ ದಿವಸದ ದಿವಸಕ್ಕೆ ಜಾಸ್ತಿನೇ ಆಗ್ತಿದೆ. ಆನೆ ಮಾನವ ಸಂಘರ್ಷ ಅಂದರೆ ಹಾಗೆಯೇ ಬಹಳನೇ ಕೊಡಗು ಭಾಗದಲ್ಲೂ ಸಹ ತುಂಬಾ ಇದೆ. ಮತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ಅತಿ ಶೀಘ್ರದಲ್ಲಿಯೇ ಕೊಡಗುಗೆ ವಿಸಿಟ್ ಮಾಡಿ ಪರಿಹಾರ ಏನೋ ಕೂಡ ಮಾತಾಡ್ತಾರೆ.